ಅಶ್ಲೀಲ ಮೆಸೇಜ್ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲ. ದರ್ಶನ್ ಅಭಿಮಾನಿಗಳ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ರಮ್ಯಾ. ಗಟ್ಟಿಗಿತ್ತಿ ರಮ್ಯಾ, ಕಿಡಿಗೇಡಿಗಳಿಗೆ ಖಡಕ್ ಕ್ಲಾಸ್. ದಿವ್ಯ ಸ್ಪಂದನ ಅಲಿಯಾಸ್ ರಮ್ಯಾ ಅನ್ನೋ ನಟಿಯ ನಡವಳಿಕೆಯನ್ನ, ಮಾತುಗಳನ್ನ, ರಾಜಕೀಯ ನಿಲುವುಗಳನ್ನ ಎಲ್ಲರೂ ಒಪ್ಪದೇ ಇರಬಹುದು. ಕೆಲವು ಸಲ ಈ ನಟಿ ತನ್ನ ಕೌಟುಂಬಿಕ ಹಿನ್ನೆಲೆಯಿಂದಾನೇ ಅತಿರೇಕವಾಗಿ ನಡೆದುಕೊಳ್ತಾರೆ ಅಂತ ತಿಳಿದುಕೊಂಡವರಿದ್ದಾರೆ. ತನ್ನ ಕೌಟುಂಬಿಕ ಹಿನ್ನೆಲೆಯಿಂದ ಸಿಕ್ಕ ಶಕ್ತಿಯಿಂದಾನೇ ತುಂಬಾ ಧೈರ್ಯವಾಗಿ ಮಾತಾಡ್ತಾರೆ ಅಂತ ಹೇಳುವವರೂ ಇದ್ದಾರೆ. ಇಂತಹ ಶಕ್ತಿಯಿಂದಾನೇ ಹಿರಿಯರು ಅನ್ನುವ ಗೌರವ, ಕಿರಿಯರು ಅನ್ನುವ ಪ್ರೀತಿ ಇಲ್ಲದೆ ನಡೆದುಕೊಳ್ತಾರೆ ಅಂತಾನೂ ಹೇಳ್ತಾರೆ. ಈ ಹಿಂದೆ ಕೂಡ ನಟ ಜಗ್ಗೇಶ್ ಇಂದ ಹಿಡಿದು ಸುದೀಪ್ ವರೆಗೂ ಅನೇಕ ವಿಚಾರದಲ್ಲಿ ಕಿರಿಕಿರಿಗಳನ್ನ ಈ ನಟಿ ಮಾಡಿಕೊಂಡಿದ್ದಿದೆ. ಯಾರಿಗೂ ತಲೆ ಭಾಗದ ಹಾಗೆ ನಡೆದುಕೊಳ್ಳೋದಿದೆ ಅಲ್ವಾ? ಇದು ನಿಜಕ್ಕೂ ಮೆಚ್ಚಬೇಕಾದ ವಿಚಾರ. ತಾವು ಕೆಲಸ ಮಾಡ್ತಾ ಇರುವ ಒಂದು ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಎಷ್ಟು ನಾಜೂಕಾಗಿರುತ್ತೆ ಅಂತ ಗೊತ್ತಿದ್ರೂ ಕೂಡ ಧೈರ್ಯವಾಗಿ ಮಾತನಾಡೋದಿದೆಯಲ್ವಾ, ಅದು ವಿಶೇಷ. ಈಗ ತಮ್ಮ ಅಂಥದ್ದೇ ಧೈರ್ಯದಿಂದ ರಮ್ಯಾ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅಂತ ಹೇಳ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮಾಡಿದ್ದ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಒಂದು ಪೋಸ್ಟ್ ಹಂಚಿಕೊಂಡ್ರು. ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಆಶಾಕಿರಣವಾಗಿದೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಅಂತ ಬರೆದುಕೊಂಡಿದ್ರು. ಈ ಪೋಸ್ಟ್ ನೋಡಿದ ಡಿ ಬಾಸ್ ಅಭಿಮಾನಿಗಳು ಕೆಂಡಾಮಂಡಲರಾಗಿ ನಮ್ಮ ಡಿ ಬಾಸ್ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳಿ ನಟಿ ರಮ್ಯಾಗೆ ಕೆಟ್ಟ ರೀತಿಯಲ್ಲಿ ಅಶ್ಲೀಲ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಕೋಪಗೊಂಡಂತಹ ನಟಿ ರಮ್ಯಾ, ರೇಣುಕಾಸ್ವಾಮಿ ಮೆಸೇಜ್ಗೂ ದರ್ಶನ್ ಅಭಿಮಾನಿಗಳ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಂತಹ ಟ್ರೋಲ್ಗಳಿಂದಾನೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದು, ಈ ಮೈಂಡ್ ಸೆಟ್ ನಿಂದಾನೇ ಎಲ್ಲ ಅನಾಹುತ ಆಗೋದು ಅಂತ ಮತ್ತೊಂದು ಪೋಸ್ಟ್ ಹಂಚಿಕೊಳ್ತಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಮ್ಯಾ ಏಕಪಕ್ಷೀಯವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ದೂರು ದಾಖಲಿಸಲು ಠಾಣೆಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು, ಚಿತ್ರರಂಗ ಹುಟ್ಟಿದಾಗನಿಂದ ಫ್ಯಾನ್ಸ್ ಇದ್ದಾರೆ, ಅಭಿಮಾನಿಗಳು ಇಲ್ಲಾಂದ್ರೆ ಏನು ಮಾಡೋದಿಕ್ಕಾಗಲ್ಲ. ಈ ರೀತಿಯ ಅಶ್ಲೀಲ ಮೆಸೇಜ್ಗಳನ್ನ ಡಿ ಬಾಸ್ ಫ್ಯಾನ್ಸೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಏನಾದ್ರೂ ಪ್ರೂಫ್ ಇದೆಯಾ? ನಿಜವಾದ ಫ್ಯಾನ್ಸ್ ಈ ರೀತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಸರಿ ತಪ್ಪುಗಳ ಚರ್ಚೆ ಬರುತ್ತೆ, ಅದನ್ನ ಪಕ್ಕಕ್ಕಿಡೋಣ. ಬರೀ ವಿಚಾರಗಳನ್ನೇ ನೋಡಿದ್ರೆ ರಮ್ಯಾ ಹೇಳಿದ್ರಲ್ಲಿ ಏನು ತಪ್ಪಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಆಫ್ಕೋರ್ಸ್ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಅಪರಾಧಿ ಅಂತ ನಾವ್ಯಾರು ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಅದೆಷ್ಟೇ ರಿಪೋರ್ಟ್ಗಳು ಬಂದಿದ್ರು ದರ್ಶನ್ ಅಪರಾಧಿ ಹೌದೋ ಅಲ್ವೋ ಅನ್ನೋ ತೀರ್ಪು ಬರೋದು ಕೋರ್ಟ್ನ ಅಂಗಳದಲ್ಲೇ. ಈ ಹಿಂದೆ ದರ್ಶನ್ಗೆ ಬೇಲ್ ಕೊಡುವಾಗ ಹೈಕೋರ್ಟ್ ಏನ್ ಕಾರಣಗಳನ್ನ ಕೊಟ್ಟಿತ್ತಲ್ವಾ, ಆ ಕಾರಣಗಳನ್ನ ಸುಪ್ರೀಂ ಕೋರ್ಟೇ ಟೀಕೆ ಮಾಡುವಾಗ ಅದನ್ನ ಸಪೋರ್ಟ್ ಮಾಡಿ ರಮ್ಯಾ ಒಂದು ಪೋಸ್ಟ್ ಹಾಕಿದ್ರೆ ಅದರಲ್ಲಿ ತಪ್ಪೇನಿದೆ? ಇಲ್ಲಿ ರೇಣುಕಾಸ್ವಾಮಿ ಹೊಡೆತ ತಿನ್ನುವ ರೀತಿಯ ಕೆಲಸವನ್ನೇ ಮಾಡಿದ್ದಾನೆ ಅಂತಾನೇ ಇಟ್ಕೊಳ್ಳೋಣ, ಆದ್ರೆ ಕೊಲೆಯಾಗಬೇಕಾದಂತಹ ಕೆಲಸ ಮಾಡಿದ್ನಾ? ಅಶ್ಲೀಲ ಮೆಸೇಜ್ ನೋಡಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ, ಆದ್ರೆ ಇಂಥವರಿಗೆ ಶಿಕ್ಷೆ ಕೊಡೋದಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ವಾ, ಅದನ್ನ ಬಳಸಿಕೊಳ್ಳೋದನ್ನ ಬಿಟ್ಟು ನನ್ನ ಕೈಯಲ್ಲಿ ಶಕ್ತಿ ಇದೆ ಅಂತ ಹೊಡೆದು ಸಾವಿಗೆ ಕಾರಣವಾಗಿ ಬಿಟ್ರೆ ಅದನ್ನ ಕೋರ್ಟ್ ಕ್ಷಮಿಸೋಕೆ ಸಾಧ್ಯನಾ? ಕೋರ್ಟ್ನ ದೃಷ್ಟಿಯಲ್ಲಿ ಕೊಲೆಗೆ ಮೋಟಿವ್ ಏನಾದ್ರೂ ಇರ್ಲಿ, ಕೊಲೆನೇ. ಸತ್ತಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ರಮ್ಯಾ ಹೇಳಿರೋದು. ನ್ಯಾಯ ಸಿಗೋದು ಅಂದ್ರೆ ಏನು? ಅವನನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿರೋದು. ಇಲ್ಲಿ ದರ್ಶನ್ನೇ ಕೊಲೆ ಮಾಡಿದ್ದಾರೆ ಅಂತ ಯಾರು ಹೇಳೋದಕ್ಕಾಗಲ್ಲ, ಬಟ್ ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಲ್ವಾ, ಅವನ ಸಾವಿಗೆ ನ್ಯಾಯ ಸಿಗಬೇಕು ಅಂತಾನೆ ರಮ್ಯಾ ಹೇಳಿದ್ದು. ಈಗ ಅಭಿಮಾನಿಗಳು ದರ್ಶನ್ನೇ ನಮ್ಮ ದೇವ್ರು ಅಂತ ಅಂದ್ಕೊಂಡಿದ್ದಾರಲ್ವಾ, ಇರ್ಲಿ, ನಟನ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಳ್ಬೇಕು, ಆದ್ರೆ ಕೋರ್ಟ್ ತೀರ್ಪು ಬರೋ ತನಕ ಈ ಅಭಿಮಾನಿಗಳು ತಮ್ಮ ಆರಾಧ್ಯ ದೈವ ತಪ್ಪೇ ಮಾಡಿಲ್ಲ ಅಂತ ಯಾಕೆ ಅಂದ್ಕೊಳ್ಬೇಕು? ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಅನ್ನ ರಮ್ಯಾ ಗೌರವಿಸಿ ಅದರ ಬಗ್ಗೆ ಪೋಸ್ಟ್ ಹಂಚಿಕೊಂಡಾಗ ಆಕೆಯನ್ನ ಎದುರಿಸಲಾಗದೆ ಬೆದರಿಸೋದಕ್ಕೆ ಮುಂದಾಗ್ತಾರೆ, ತುಂಬಾ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಹೇಗೆ ಅಶ್ಲೀಲ ಮೆಸೇಜ್ಗಳನ್ನ ಹಾಕಿದ್ನೋ ಅದೇ ರೀತಿ ಈಗ ದರ್ಶನ ಅಭಿಮಾನಿಗಳು ರಮ್ಯಾಗೆ ಮಾಡ್ತಿದ್ದಾರೆ ಅಂತ ಅಂದುಕೊಳ್ಳಬಹುದು. ಈ ಬೆದರಿಕೆಗಳಿಗೆಲ್ಲ ಹೆದರದೆ ರಮ್ಯಾ ನಾನು ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಧೈರ್ಯವಾಗಿ ಹೇಳಿದ್ದಾರೆ. ದಟ್ ಈಸ್ ರಮ್ಯಾ. ಹಿಂದೆ ಒಂದ್ಸಲ ಹೀರೋಯಿನ್ಗಳಿಗೂ ಸಮಾನ ಸಂಭಾವನೆ ಬೇಕು ಅಂತ ಮೊದಲು ಧ್ವನಿ ಎತ್ತಿದ್ದೇ ರಮ್ಯಾ. ನಿರ್ದೋಸೆ ಸಿನಿಮಾದಲ್ಲಿ ರಮ್ಯಾ ಅವರ ಪರ್ಮಿಷನ್ ಇಲ್ಲದೆ ಅವರ ಫೋಟೋ ಬಳಸಿದ್ರು ಅಂತ ಕೋರ್ಟ್ ಮೆಟ್ಟಿಲೇರಿದ್ದವರು ರಮ್ಯಾ. ಇಂತಹ ಗಟ್ಟಿಗಿತ್ತಿಗೆ ಈಗ ಅಶ್ಲೀಲ ಮೆಸೇಜ್ ಹಾಕೋದು,
ನಿಮ್ಮ ವಿಡಿಯೋಗಳಿವೆ ಲೀಕ್ ಮಾಡ್ತೀವಿ ಅನ್ನೋದು ಇದೆಲ್ಲ ತಾತ್ವಿಕವಾಗಿ ಮತ್ತು ತಾರ್ಕಿಕವಾಗಿ ನಿಮಗೆ ಯಾರನ್ನಾದರೂ ಎದುರಿಸೋದಕ್ಕೆ ಆಗಲ್ಲ ಅನ್ನುವಾಗ ಹೆದರಿಸೋದಕ್ಕೆ ಮಾಡುವಂತಹ ಕೆಲಸ. ರಮ್ಯಾ ಗಟ್ಟಿಗಿತ್ತಿ ಅವರ ರಾಜಕೀಯ ನಿಲುವುಗಳ ಬಗ್ಗೆ, ಸಿನಿಮಾ ರಂಗದಲ್ಲಿ ಅವರ ಕೆಲವು ವಿವಾದಗಳ ಬಗ್ಗೆ ಟೀಕೆ ಮಾಡಬಹುದು. ಬಟ್ ಈ ವಿಚಾರದಲ್ಲಿ ಐ ಥಿಂಕ್ ಆಲ್ ಆಫ್ ಅಸ್ ನೀಡ್ ಟು ಬಿ ಲಿಟಲ್ ಬ್ಯಾಲೆನ್ಸ್ಡ್. ರಮ್ಯಾ, ನಿಮ್ಮ ಹೋರಾಟ ನಡೀಲಿ.